ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟಲ್ಲಿ ನಾವು ಪ್ರೋಸೆಸ್ ಕಾಸ್ಟಿಂಗ್ ಅನ್ನೋ ಒಂದು ಚಾಪ್ಟರ್ಸ್ ಮೇಲೆ ಕ್ಲಾಸಸ್ ನಡೀತಾ ಇದೆ. ಇದು 5th ಕ್ಲಾಸ್ ಆಗಿದೆ ಪ್ರೋಸೆಸ್ ಕಾಸ್ಟಿಂಗ್ ಮೇಲೆ. ಒಂದು ಬೇಸಿಕ್ ಕಾನ್ಸೆಪ್ಟ್ ಆ್ಯಂಡ್ ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಆಗಿದೆ. 3 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದು 4th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಏನಿದೆ ಕ್ವಶನ್ ಪೇಪರ್ ಪ್ರಾಬ್ಲಮು 15 ಮಾರ್ಕ್ಸಿಗೆ ಕೇಳಿರುವಂತಹ ಕ್ವಶನ್ ಆಗಿದೆ. ಏನೆಲ್ಲ ಕೇಳಿದರೆ ಪ್ರೋಸೆಸ್ ಅಕೌಂಟ್, ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಕೇಳಿದರೆ 15 ಮಾರ್ಕ್ಸಿಗೆ ಇರುವಂಥದ್ದು. ಇದರಲ್ಲಿ ನಾನು ಅಬ್ನಾರ್ಮಲ್ ಗೇನ್ ಅಕೌಂಟ್ ಕೂಡ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ತೋರಿಸಿದ್ದೀನಿ. ಎ ಅನ್ನೋ ಒಂದು ಪ್ರಾಡಕ್ಟು ರಾ ಮೆಟೀರಿಯಲಿಂದ ಫಿನಿಶ್ಡ್ ಗೂಡ್ಸ್ ಆಗೋದಕ್ಕೆ 3 ಪ್ರೋಸೆಸ್ ತಗೊಳ್ತಾ ಇದೆ. ಪ್ರೋಸೆಸ್ 1, ಪ್ರೋಸೆಸ್ 2 ಆ್ಯಂಡ್ ಪ್ರೋಸೆಸ್ 3. ಮೆಟೀರಿಯಲ್ಸ್ ಒಂದಿಷ್ಟು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಯಾವ್ಯಾವುದೆಲ್ಲ ಇದೆ ಎಕ್ಸ್ಪೆನ್ಸಸ್ಸು? ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ನಾರ್ಮಲ್ ಲಾಸ್. ಮೆಟೀರಿಯಲ್ಸು ವೇಜಸ್ಸು ಇನ್ನು ರುಪೀಸಲ್ಲಿ ಕೊಟ್ಟಿದ್ದಾರೆ. ನಾರ್ಮಲ್ ಲಾಸ್ ಏನಿದೆ ಇನ್ ಪರ್ಸೆಂಟೇಜಲ್ಲಿದೆ, ಅಂದರೆ 5% ಪ್ರೋಸೆಸ್ 1ನಲ್ಲಿ, 10% ಪ್ರೋಸೆಸ್ 2, ಪ್ರೋಸೆಸ್ 3ಯಲ್ಲಿ 15% ನಾರ್ಮಲ್ ಲಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಇನ್ಪುಟ್ ಯೂನಿಟ್ಸ್ ಏನಿದೆ ಅದನ್ನು ಬೇಸ್ ಆಗಿ ಇಟ್ಕೊಂಡು ನಾವು ನಾರ್ಮಲ್ ಲಾಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸ್ಕ್ರ್ಯಾಪ್ ವ್ಯಾಲ್ಯೂ, ನಾರ್ಮಲ್ ಲಾಸ್ ಏನಾಗಿದೆ ಅದನ್ನು ನಾವು ವ್ಯಾಲ್ಯೂನ ಸೇಲ್ ಮಾಡುವಾಗ ಏನು ಮಾಡ್ತೀವಿ, ಸ್ಕ್ರ್ಯಾಪ್ ವ್ಯಾಲ್ಯೂಲಿ ಸೇಲ್ ಮಾಡ್ತೀವಿ. 1 ಯೂನಿಟಿಗೆ 5 ರೂಪೀಸ್ ಆಗಿ ಪ್ರೋಸೆಸ್ 1, ಪ್ರೋಸೆಸ್ 2 10 ರೂಪೀಸ್, ಪ್ರೋಸೆಸ್ 3 20 ರೂಪೀಸ್ ಆಗಿ ಸೇಲ್ ಮಾಡ್ತಾ ಇರೋದು. ಆ್ಯಕ್ಚುಯಲ್ ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ? ಫಸ್ಟ್ ಪ್ರೋಸೆಸ್ಸಿಂದ ಸೆಕೆಂಡ್ ಪ್ರೋಸೆಸ್ಗೆ 950 ಯೂನಿಟ್ಸ್ ಹೋಗ್ತಾ ಇದೆ. ಸೆಕೆಂಡ್ ಪ್ರೋಸೆಸ್ಸಿಂದ ಥರ್ಡ್ ಪ್ರೋಸೆಸ್ಗೆ 840 ಯೂನಿಟ್ಸ್ ಹೋಗ್ತಾ ಇದೆ. ಹಾಗೆಯೇ ಫಿನಿಶ್ಡ್ ಸ್ಟಾಕ್ ಆಗಿ ಔಟ್ಪುಟ್ ಆಗಿ ಎಷ್ಟು ಆಚೆ ಹೋಗ್ತಾ ಇದೆ? 740 ಯೂನಿಟ್ಸು ಔಟ್ಪುಟ್ ಆಚೆ ಹೋಗ್ತಾ ಇರೋದು. ಈಗ ನಮಗೆ ಎಷ್ಟು ಔಟ್ಪುಟ್ ಆಚೆ ಹೋಗ್ತಾ ಇರೋದು ಅಂತ ಗೊತ್ತಾಯಿತು. ಎಷ್ಟು ಇನ್ಪುಟ್ ಹಾಕಿದ್ದೀವಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೋದು ಬೇಕಲ್ವಾ? ದ ಇನ್ಪುಟ್ ಆಫ್ ಮೆಟೀರಿಯಲ್ಸ್ ಟು ಪ್ರೋಸೆಸ್ 1 ವಾಸ್ 1000 ಯೂನಿಟ್ಸ್ ಅಟ್ ₹10 per ಯೂನಿಟ್. ಪ್ರೋಸೆಸ್ 1ನಲ್ಲಿ ಇನ್ಪುಟ್ ಆಗಿ ನಾವು ರಾ ಮೆಟೀರಿಯಲ್ಸ್ನ 1000 ಯೂನಿಟ್ಸನ್ನು ಹಾಕ್ತಾ ಇರೋದು. 1 ಯೂನಿಟ್ಗೆ 10 ರೂಪೀಸ್ ಕಾಸ್ಟ್ ಇರೋವಂಥದ್ದು. There was a production overhead of 19,500 which was recovered in the ratio of 9:13:17. ಪ್ರೊಡಕ್ಷನ್ ಓವರ್ಹೆಡ್ ಏನಿದೆ ಓವರ್ ಆಲ್ ಆಗಿ ಕೊಟ್ಟಿರೋದು ಪ್ರೋಸೆಸ್ 1, ಪ್ರೋಸೆಸ್ 2 ಆ್ಯಂಡ್ ಪ್ರೋಸೆಸ್ 3 ಮೂರನ್ನು ಸೇರಿಸ್ಬಿಟ್ಟು ಪ್ರೊಡಕ್ಷನ್ ಓವರ್ಹೆಡ್ ಕೊಟ್ಟಿದ್ದಾರೆ. ಎಷ್ಟಿದೆ? 19,500 ರೂಪೀಸ್ ಇದೆ. ಇದನ್ನು ಈ ರೇಷಿಯೋನ ಯೂಸ್ ಮಾಡಿಕೊಂಡು ನಾವು ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3ಗೆ ಸಪ್ರೇಟ್ ಮಾಡಬೇಕಾಗುತ್ತೆ. ಫಸ್ಟು ಈಗ ನಾವು ಪ್ರೋಸೆಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ. ಪ್ರೋಸೆಸ್ 1 ಅಕೌಂಟ್. ಫಸ್ಟ್ ಪ್ರೋಸೆಸ್ ಯಾವುದಿದೆ? ಪ್ರೋಸೆಸ್ 1, ಪರ್ಟಿಕ್ಯುಲರ್ ಕ್ವಾಂಟಿಟಿ, ರೇಟ್, ಅಮೌಂಟ್, ಪರ್ಟಿಕ್ಯುಲರ್ ಕ್ವಾಂಟಿಟಿ, ರೇಟ್, ಅಮೌಂಟ್, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಏನೇನೆಲ್ಲ ತಗೊಳ್ತೀವಿ? ಡೆಬಿಟ್ ಸೈಡು ನಾವು ಒಂದು ಪ್ರೋಸೆಸ್ಗೆ ಏನೇನೆಲ್ಲ ಹಾಕ್ತಾ ಇದ್ದೀವಿ, ಏನೇನೆಲ್ಲ ಇನ್ಪುಟ್ ಆಗ್ತಾ ಇದ್ದೀವಿ, ಅಂದರೆ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಗ್ತದೆ ಪ್ರತಿಯೊಂದನ್ನು ಕೂಡ ನಾವು ಡೆಬಿಟ್ ಸೈಡ್ ತಗೊಳ್ತೀವಿ. ಕ್ರೆಡಿಟ್ ಸೈಡಲ್ಲಿ ನಾರ್ಮಲ್ ಲಾಸ್ ಏನಾಗಿದೆ, ಹಾಗೆ ಅಬ್ನಾರ್ಮಲ್ ಲಾಸ್ ಇದ್ರೂ ಕೂಡ ತಗೊಳ್ತೀವಿ. ಅಬ್ನಾರ್ಮಲ್ ಗೇನ್ ಇದ್ದಾಗ ನಾವು ಡೆಬಿಟ್ ಸೈಡ್ ತಗೊಳ್ಳೋವಂಥದ್ದು. ಫಸ್ಟು ಇನ್ಪುಟ್ ನೋಡೋಣ. ಟು ಇನ್ಪುಟ್ ಎಷ್ಟು, ಅಥವಾ ರಾ ಮೆಟೀರಿಯಲ್ಸ್ ಅಂತ ಕೂಡ ಬರಿಬೋದು. 1000 ಯೂನಿಟ್ಸು ಇನ್ಪುಟ್ ಆಗ್ತಾ ಇರೋದು. 1000 ಯೂನಿಟ್ಸ್, 1 ಯೂನಿಟಿಗೆ 10 ರೂಪೀಸ್. 1000 ಇಂಟು 10 10,000 ರೂಪೀಸ್ ಅಷ್ಟು ಇನ್ಪುಟ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ? ಟು ಮೆಟೀರಿಯಲ್ 5,000 ರೂಪೀಸ್, ಟು ಡೈರೆಕ್ಟ್ ವೇಜಸ್ 4,500 ರೂಪೀಸ್, ಟು ಪ್ರೊಡಕ್ಷನ್ ಓವರ್ಹೆಡ್. ಪ್ರೊಡಕ್ಷನ್ ಓವರ್ಹೆಡ್ ಏನಿದೆ ಟೋಟಲ್ ಆಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3ಗೆ ಸಪ್ರೇಟ್ ಮಾಡಬೇಕು. ರೇಷಿಯೋ ಕೂಡ ಅವರೇ ಕೊಟ್ಟಿದ್ದಾರೆ. 19,500 ಇಂಟು 9 ಡಿವೈಡೆಡ್ ಬೈ 39. ಈ 39 ಯಾವ ರೀತಿ ಬಂತು? 9 + 13 + 17 ಮಾಡಿದಾಗ ನಮಗೆ 39 ಬಂದಿರೋವಂಥದ್ದು. ಎಷ್ಟಾಯಿತು ಅಮೌಂಟು? 4,500 ರೂಪೀಸ್ ಪ್ರೊಡಕ್ಷನ್ ಓವರ್ಹೆಡ್ಡು ಪ್ರೋಸೆಸ್ 1ಗೆ ಆಯಿತು. ನೆಕ್ಸ್ಟು ಇನ್ನೇನೇನೆಲ್ಲ ಕೊಟ್ಟಿದ್ದಾರೆ? ನಾರ್ಮಲ್ ಲಾಸ್ ಕೊಟ್ಟಿದ್ದಾರೆ. 5% ಅಂತ ಹೇಳಿದ್ದಾರೆ ಪ್ರೋಸೆಸ್ 1ಗೆ. ಬೈ ನಾರ್ಮಲ್ ಲಾಸ್, ಯಾವುದ್ರ ಮೇಲೆ ನಾವು ನಾರ್ಮಲ್ ಲಾಸನ್ನು ತಗೋಬೇಕು? ಇನ್ಪುಟ್ ಎಷ್ಟಿದೆ ಅದರ ಮೇಲೆ ನಾವು ನಾರ್ಮಲ್ ಲಾಸನ್ನು ತಗೋಬೇಕು. 1000 ಇಂಟು 5/100 ಅಂದರೆ 5%. ಎಷ್ಟಾಯಿತು? 50 ಯೂನಿಟ್ಸ್. 50 ಯೂನಿಟ್ಸ್ ಅಷ್ಟು ನಾರ್ಮಲ್ ಲಾಸ್ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ದೀವಿ. ಅದನ್ನು ನಾವು ಸ್ಕ್ರ್ಯಾಪ್ ವ್ಯಾಲ್ಯೂಲಿ ಸೇಲ್ ಮಾಡಬೇಕು. ಎಷ್ಟಿದೆ ಅದ್ರ ವ್ಯಾಲ್ಯೂ? 5 ರೂಪೀಸ್ ಇದೆ. ವ್ಯಾಲ್ಯೂ ಸ್ಕ್ರ್ಯಾಪ್ ವ್ಯಾಲ್ಯೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಮಗೆ. 5 ರೂಪೀಸ್ ಇದೆ ಪ್ರೋಸೆಸ್ 1ನಲ್ಲಿ. 5 ರೂಪೀಸ್ 50 ಇಂಟು 5 ಎಷ್ಟಾಯಿತು? 250 ರೂಪೀಸ್ ಆಯಿತು. ಇನ್ನು ಯಾವುದೇ ಒಂದು, ಈಗ ಇಲ್ಲಿ ಎಷ್ಟಿತ್ತು? 1000 ಯೂನಿಟ್ಸ್ ಇದೆ. ಅದರಲ್ಲಿ 50 ಯೂನಿಟ್ಸ್ ಏನಾಗಿದೆ? ನಾರ್ಮಲ್ ಲಾಸ್ ಆಗಿದೆ.
ಅಂದರೆ ನಮಗೆ ಈಸಿಯಾಗಿ ಗೊತ್ತಾಯಿತು. ಇನ್ನು 950 ಯೂನಿಟ್ಸ್ ಏನಾಗ್ತದೆ ಸೆಕೆಂಡ್ ಪ್ರೋಸೆಸ್ಗೆ ಹೋಗ್ತಾ ಇದೆ. 1000 ಮೈನಸ್ 50 950 ಆಯಿತು. ಇಲ್ಲೂ ಕೂಡ ಔಟ್ಪುಟ್ ಎಷ್ಟಿದೆ 950ನೇ ಇದೆ. ಅಂದರೆ 950ನೇ ಹೋಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದ್ದೀವಿ, ಅಷ್ಟೇ ಹೋಗ್ತಾ ಇದೆ. ಯಾವುದೇ ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಪ್ರೋಸೆಸ್ 1ನಲ್ಲಿ ಇಲ್ಲ. ಜಸ್ಟ್ ನಾರ್ಮಲ್ ಲಾಸ್ ಏನು ಪ್ರಿಡಿಕ್ಟ್ ಮಾಡಿದ್ವಿ ಅದ್ರ ಪ್ರಕಾರನೇ 950 ಯೂನಿಟ್ಸು ಪ್ರೋಸೆಸ್ 2ಗೆ ಇನ್ಪುಟ್ ಆಗಿ ಹೋಗ್ತಾ ಇದೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು ಟೋಟಲ್ ಮಾಡೋಣ. 1000 ಯೂನಿಟ್ಸ್ 1000 ಯೂನಿಟ್ಸ್ ಇದನ್ನು ಎರಡೂ ಸೈಡ್ ಕೂಡ ಹಾಕಿದ್ದೀವಿ. ಟೋಟಲ್ ಮಾಡಿದಾಗ 24,000 ರುಪೀಸ್ ಬಂತು. 24,000 ಈ 24,000ಅಲ್ಲಿ 250 ಲೆಸ್ ಮಾಡಿದಾಗ 23,750 ರುಪೀಸ್ ಅಷ್ಟು ನಮಗೆ ಪ್ರೋಸೆಸ್ 1ನಲ್ಲಿ ಆಗಿರುವಂತಹ ಕಾಸ್ಟು ಸೆಕೆಂಡ್ ಪ್ರೋಸೆಸ್ಗೆ ಹೋಗ್ತಾ ಇದೆ. 950 ಯೂನಿಟ್ಸ್ಗೆ 23,750 ರುಪೀಸ್. ಈಗ ನಾವು ಕಾಸ್ಟ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ಸ್ 23,750 ಡಿವೈಡೆಡ್ ಬೈ 950 ಯೂನಿಟ್ಸ್. ಎಷ್ಟಾಯಿತು? 25 ರುಪೀಸ್ ಪರ್ ಯೂನಿಟ್. ಒಂದು ಯೂನಿಟ್ಗೆ 25 ರುಪೀಸ್ ಆಯಿತು. ಈಗ ನಾವು ರೇಟ್ ಎಷ್ಟಿದೆ 25. ನಾವು ಇದನ್ನು ಎರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಇಷ್ಟೇ ಅಮೌಂಟು ಬರುತ್ತೆ. ಟೋಟಲ್ ಮಾಡಿದಾಗಲೂ ಅಷ್ಟೇ 24,000 ರುಪೀಸ್ ಬರುವಂಥದ್ದು. ಇದು ಪ್ರೋಸೆಸ್ 1 ಅಕೌಂಟು ಪ್ರಿಪೇರ್ ಆಯಿತು. ಈ ಪ್ರೋಸೆಸ್ 1 ಏನಿದೆ ಇದನ್ನು ನಾವು ಸೆಕೆಂಡ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಈಗ ಸೆಕೆಂಡ್ ಪ್ರೋಸೆಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಪ್ರೋಸೆಸ್ 2 ಅಕೌಂಟ್ ಸೇಮ್ ಕಾಲಮ್ಸ್ ಬರುತ್ತೆ. ಡೆಬಿಟ್ ಸೈಡ್ ಏನಿದೆ ಫಸ್ಟ್ ನಾವೇನು ಮಾಡ್ತೀವಿ, ಇನ್ಪುಟ್ ಆಗಿ ಪ್ರೋಸೆಸ್ 1ನಲ್ಲಿ ಔಟ್ಪುಟ್ ಆಗಿತ್ತಲ್ವಾ ಅದನ್ನು ಇಲ್ಲಿಗೆ ಇನ್ಪುಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಟು ಪ್ರೋಸೆಸ್ ಫಸ್ಟ್ ಅಕೌಂಟ್ 950 ಯೂನಿಟ್ಸ್. ರೇಟ್ ಎಷ್ಟಿದೆ 25 ಪರ್ ಯೂನಿಟ್. 23,750 ರುಪೀಸ್ ಆಯಿತು. ಫಸ್ಟ್ ಪ್ರೋಸೆಸ್ಸಿಂದ ಸೆಕೆಂಡ್ ಪ್ರೋಸೆಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟು ಎಲ್ಲ ಎಕ್ಸ್ಪೆನ್ಸಸ್ ಕೂಡ ತಗೊಳ್ಳೋಣ. 2 ಮೆಟೀರಿಯಲ್ಸ್, 2 ಡೈರೆಕ್ಟ್ ವೇಜಸ್, 2 ಪ್ರೊಡಕ್ಷನ್ ಓವರ್ ಹೆಡ್. ಮೆಟೀರಿಯಲ್ಸ್ 4,000 ರುಪೀಸ್ ಇದೆ. ಡೈರೆಕ್ಟ್ ವೇಜಸ್ 6,500 ಇದೆ. ನಮಗೆ ಕ್ವಶನಲ್ಲೇ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿತ್ತು 19,500 ಇತ್ತು. ರೇಷಿಯೋ ಎಷ್ಟು ಕೊಟ್ಟಿದ್ರು 9:13:17. ಸೊ ಪ್ರೋಸೆಸ್ ಸೆಕೆಂಡ್ದು 13 ಇದೆ ಡಿವೈಡೆಡ್ ಬೈ 39 ಆ ಮೂರು ರೇಷಿಯೋನು ಟೋಟಲ್ ಮಾಡಿದಾಗ ನಮಗೆ ಬಂದಿರೋವಂಥದ್ದು 6,500 ರುಪೀಸ್ ನಮಗೆ ಪ್ರೊಡಕ್ಷನ್ ಓವರ್ ಹೆಡ್ ಆಯಿತು. ನೆಕ್ಸ್ಟು ನಾರ್ಮಲ್ ಲಾಸನ್ನು ಪ್ರಿಡಿಕ್ಟ್ ಮಾಡಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ 10% ಅಂತ ಹೇಳಿದ್ದಾರೆ. ಬೈ ನಾರ್ಮಲ್ ಲಾಸ್ ಅಕೌಂಟ್ ಯಾವುದ್ರ ಮೇಲೆ 10%? ಇನ್ಪುಟ್ ಮೇಲೆ. 950 ಯೂನಿಟ್ಸ್ ಇದೆಯಲ್ಲ ಇದ್ರ ಮೇಲೆ 10% ಅಷ್ಟು ನಾರ್ಮಲ್ ಲಾಸ್ ಆಗುತ್ತೆ ಸೆಕೆಂಡ್ ಪ್ರೋಸೆಸ್ಸಲ್ಲಿ ಅಂತ ನಾವು ಪ್ರಿಡಿಕ್ಟ್ ಮಾಡಿರೋದು. 950 ಇಂಟು 10/100 ಎಷ್ಟಾಯಿತು 95 ಯೂನಿಟ್ಸ್ ಅಷ್ಟು ನಮಗೆ ನಾರ್ಮಲ್ ಲಾಸ್ ಆಯಿತು. ಅದನ್ನು ನಾರ್ಮಲ್ ಲಾಸನ್ನು ಸ್ಕ್ರಾಪ್ ವ್ಯಾಲ್ಯೂಲಿ ಸೇಲ್ ಮಾಡುವಾಗ ಎಷ್ಟಿದೆ ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟು ಪ್ರೋಸೆಸ್ 2 ಅಲ್ಲಿ 10 ರುಪೀಸ್ ಅಂತ ಹೇಳಿದ್ದಾರೆ. 95 ಇಂಟು 10 950 ರುಪೀಸ್ ಅಷ್ಟು ಏನಾಗಿದೆ ನಾರ್ಮಲ್ ಲಾಸ್ ಆಗಿದೆ. ನಮಗೆ ಇಲ್ಲಿ ನೋಡ್ಬೋದು 950 ಯೂನಿಟ್ಸು ಇನ್ಪುಟ್ ಇದ್ದಿದ್ದು 95 ನಾರ್ಮಲ್ ಲಾಸ್ ಆಗಿದೆ. ಎಷ್ಟು ಹಾಗಾದರೆ ಔಟ್ಪುಟ್ ಬರಬೇಕಾಗಿತ್ತು ನಮಗೆ 855 ಯೂನಿಟ್ಸ್ ಅಷ್ಟು ನಮಗೆ ಎಕ್ಸ್ಪೆಕ್ಟೆಡ್. ಇಷ್ಟು 855 ಯೂನಿಟ್ಸು ಬರಲೇಬೇಕಿತ್ತು ನಾರ್ಮಲ್ ಲಾಸನ್ನು ಲೆಸ್ ಮಾಡಿದಾಗ. ಆದರೆ ಆಕ್ಚುಯಲ್ ಔಟ್ಪುಟ್ ಎಷ್ಟು ಬರ್ತಾ ಇದೆ ಕ್ವಶನ್ ಆಸ್ ಪರ್ ಕ್ವಶನ್ನು 840 ಯೂನಿಟ್ಸ್. ಆಕ್ಚುಯಲ್ ಔಟ್ಪುಟ್ಟು 840 ಯೂನಿಟ್ಸ್ ಇದೆ. ಹಾಗಾದರೆ ಇನ್ನು ಎಕ್ಸ್ಟ್ರಾ 15 ಯೂನಿಟ್ಸು ನಮಗೆ ಇದು ಬರಬೇಕಾಗಿತ್ತು, ಬಂದಿಲ್ಲ ಅಲ್ವಾ? ಸೊ ಈ 15 ಯೂನಿಟ್ಸ್ ಏನಿದೆ ನಮಗೆ ಅಬ್ನಾರ್ಮಲ್ ಲಾಸ್. ಇದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಆಕ್ಸಿಡೆಂಟಲಿ ನಮಗೆ ಲಾಸ್ ಆಗಿರೋವಂಥದ್ದು 15 ಯೂನಿಟ್ಸ್ ಏನಿದೆ ಇದು ಅಬ್ನಾರ್ಮಲ್ ಲಾಸ್ ಆಗಿದೆ. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ 15 ಯೂನಿಟ್ಸ್. ಹಾಗೆಯೇ ಪ್ರೋಸೆಸ್ 2ಗೆ ಎಷ್ಟು ಹೋಗ್ತಾ ಇದೆ 840 ಯೂನಿಟ್ಸು ಹೋಗ್ತಾ ಇರೋದು. 855 ಹೋಗಬೇಕಿತ್ತು 840 ಹೋಗ್ತಾ ಇದೆ ಔಟ್ಪುಟ್ ಅಂತ ಹೇಳ್ಬಿಟ್ಟು ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಬೈ ಪ್ರೋಸೆಸ್ ಥರ್ಡ್ ಅಕೌಂಟ್ 840 ಯೂನಿಟ್ಸು ಪ್ರೋಸೆಸ್ 3ಗೆ ಹೋಗ್ತಾ ಇದೆ. ಈಗ ನಮಗೆ ಕಾಸ್ಟ್ ಪರ್ ಯೂನಿಟ್ ಬೇಕು. ಈ 46.55 ಇದೆಯಲ್ಲ ಯಾವ ರೀತಿ ನಮಗೆ ಬಂತು ಅಂತ ಗೊತ್ತಾಗಬೇಕು. ಟೋಟಲ್ ಎಷ್ಟಿದೆ 950 ಯೂನಿಟ್ಸ್ ಎರಡು ಸೈಡ್ ಆಗ್ತದೆ. ನಮಗೆ ಕಾಸ್ಟ್ ಪರ್ ಯೂನಿಟ್ ಈಕ್ವಲ್ಸ್ ಟೋಟಲ್ ಆಫ್ ಡೆಬಿಟ್ ಮೈನಸ್ ನಾರ್ಮಲ್ ಲಾಸ್ದು ಒಂದು ಸ್ಕ್ರಾಪ್ ವ್ಯಾಲ್ಯೂಗೆ ಸೇಲ್ ಮಾಡಿದ್ವಲ್ಲ ಆ ಅಮೌಂಟನ್ನು ಮೈನಸ್ ಮಾಡಬೇಕು. 40,750 ಮೈನಸ್ 950 ರುಪೀಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ 950 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ನಾರ್ಮಲ್ ಲಾಸು 95 ಯೂನಿಟ್ಸ್ ಇದೆ ಮೈನಸ್ 95 39,800 ಡಿವೈಡೆಡ್ ಬೈ 855 ಯೂನಿಟ್ಸು.
ಎಷ್ಟು ಬಂತು ಕಾಸ್ಟ್ ಪರ್ ಯೂನಿಟು 46.55. 15 ಇಂಟು 46.55 698. ಪ್ರೋಸೆಸ್ 3ಗೆ ಎಷ್ಟಾಗ್ತದೆ 840 ಇಂಟು 46.55 39,102. ಟೋಟಲ್ 40,750 40,750 ರುಪೀಸ್ ಇರುವಂಥದ್ದು. ಇದು ಈಗ ಪ್ರೋಸೆಸ್ 3ಗೆ ಇನ್ಪುಟ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ. ನೆಕ್ಸ್ಟು ಪ್ರೋಸೆಸ್ 3 ಅಕೌಂಟ್. ಪರ್ಟಿಕ್ಯುಲರ್ ಕ್ವಾಂಟಿಟಿ ರೇಟ್ ಅಮೌಂಟ್ ಸೇಮ್ ಕಾಲಮ್. ಪ್ರೋಸೆಸ್ 1 ಪ್ರೋಸೆಸ್ 2 ಅಲ್ಲಿ ಏನಿತ್ತು ಸೇಮ್ ಕಾಲಮ್ಸ್ ಬರುತ್ತೆ. ಡೆಬಿಟ್ ಸೈಡ್ ನಾವು ಫಸ್ಟ್ ಐಟಮ್ ಯಾವ್ದು ತಗೊಳ್ತೀವಿ, ಸೆಕೆಂಡ್ ಪ್ರೋಸೆಸ್ ಔಟ್ಪುಟ್ಟು ಇಲ್ಲಿಗೆ ಇನ್ಪುಟ್ ಆಗಿ ಬರುತ್ತೆ. ಟು ಪ್ರೋಸೆಸ್ ಸೆಕೆಂಡ್ ಅಕೌಂಟ್ 840 ಯೂನಿಟ್ಸ್. ಎಷ್ಟಿದೆ ಒಂದು ಯೂನಿಟ್ಗೆ 46.55 39,102 ರುಪೀಸ್ ಆಯಿತು. ಇನ್ನು ಎಲ್ಲ ಎಕ್ಸ್ಪೆನ್ಸಸ್ನ ತಗೊಳ್ಳೋಣ. ಟು ಮೆಟೀರಿಯಲ್ 6,000, ಟು ಡೈರೆಕ್ಟ್ ವೇಜಸ್ 6,500, ಟು ಪ್ರೊಡಕ್ಷನ್ ಓವರ್ ಹೆಡ್ 19,500 ಇಂಟು ಇದ್ರ ರೇಷಿಯೋ ಎಷ್ಟಿತ್ತು 17 ಡಿವೈಡೆಡ್ ಬೈ 39 8,500 ರುಪೀಸ್ ಆಯಿತು. ನಾರ್ಮಲ್ ಲಾಸ್ ಎಷ್ಟಿದೆ, ಈ 840 ಯೂನಿಟ್ಸ್ ಮೇಲೆ ನಮಗೆ 15% ಅಷ್ಟು ನಾರ್ಮಲ್ ಲಾಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಬೈ ನಾರ್ಮಲ್ ಲಾಸ್ ಅಕೌಂಟ್ 840 ಇಂಟು 15/100 ಎಷ್ಟಾಯಿತು 126 ಯೂನಿಟ್ಸ್ ಆಯಿತು. ಅದ್ರ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ 20 ರುಪೀಸ್ಗೆ ಸೇಲ್ ಆಗ್ತಾ ಇರೋದು. 126 ಇಂಟು 20 25 2,520 ರುಪೀಸ್. ಫಿನಿಶ್ಡ್ ಸ್ಟಾಕ್ ಔಟ್ಪುಟ್ ಎಷ್ಟಾಗ್ತದೆ, ಆ್ಯಕ್ಚುಯಲ್ ಔಟ್ಪುಟ್ ಏನಿದೆ ನಮಗೆ ಪ್ರೋಸೆಸ್ 3ಇಂದ 740 ಯೂನಿಟ್ಸ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಬೈ ಫಿನಿಶ್ಡ್ ಸ್ಟಾಕ್ 740 ಯೂನಿಟ್ಸ್. ಒಂದು ಯೂನಿಟಿಗೆ ಎಷ್ಟು, ನಾವೀಗ ಕಾಸ್ಟ್ ಪರ್ ಯೂನಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮಗೆ ಏನಿದೆ 840 ಯೂನಿಟ್ಸು ಇನ್ಪುಟ್ ಆಗಿತ್ತು, 126 ನಾರ್ಮಲ್ ಲಾಸ್ ಆಗಿತ್ತು. ಈ ನಾರ್ಮಲ್ ಲಾಸನ್ನು ನಾವು ಡಿಡಕ್ಟ್ ಮಾಡಿದಾಗ 714 ಯೂನಿಟ್ಸ್ ಏನಿದೆ ನಮಗೆ ಇಷ್ಟು ಔಟ್ಪುಟ್ಟು ಬರಬೇಕಾಗಿತ್ತು. ಓಕೆ, ಆದರೆ ಎಷ್ಟು ಬಂದಿದೆ, ಇದಕ್ಕಿಂತ ಜಾಸ್ತಿನೇ ಬಂದಿದೆ. ನಮಗೆ 740 ಬಂದಿದೆ. 714 ಬರಬೇಕಿತ್ತು. 714 ಯೂನಿಟ್ಸ್ ಬರೋ ಜಾಗದಲ್ಲಿ 740 ಯೂನಿಟ್ಸ್ ಬಂದಿದೆ. ಹಾಗಾದರೆ ಇನ್ನು ಎಕ್ಸ್ಟ್ರಾ ಬಂದಿರೋದೇನಿದೆ, ಇದು ನಮಗೆ ಪ್ರಾಫಿಟ್. ಅಂದರೆ ನಾವು ನಾರ್ಮಲ್ ಲಾಸ್ ಏನಾಗುತ್ತೆ ಅಂದ್ಕೊಂಡಿದ್ವಿ, ಇದಕ್ಕಿಂತ ನಮಗೆ ಜಾಸ್ತಿನೇ ಬಂದಿದೆ. ಅಂದರೆ ಕಡಿಮೆ ನಾರ್ಮಲ್ ಲಾಸನ್ನು ಪ್ರಿಡಿಕ್ಟ್ ಮಾಡಬಹುದಿತ್ತು. ಎಷ್ಟಿದೆ, ಈ 26 ಯೂನಿಟ್ಸು ನಮಗೆ ಅಬ್ನಾರ್ಮಲ್ ಗೇನ್ ಆಗಿದೆ. ಸೊ ಟು ಅಬ್ನಾರ್ಮಲ್ ಗೇನ್, ಅಬ್ನಾರ್ಮಲ್ ಲಾಸ್ ಆಗಿದ್ರೆ ಈ ಸೈಡ್ ಬರಿತಾ ಇದ್ವಿ, ಗೇನ್ ಆದರೆ ಡೆಬಿಟ್ ಸೈಡ್ ಬರುತ್ತೆ. ಟು ಅಬ್ನಾರ್ಮಲ್ ಗೇನ್ 26 ಯೂನಿಟ್ಸ್. ಈಗ ಕಾಸ್ಟ್ ಪರ್ ಯೂನಿಟಿಗೆ ಟೋಟಲ್ ಆಫ್ ಡೆಬಿಟ್ ಇದನ್ನು ಬಿಡಬೇಕು. ಅಬ್ನಾರ್ಮಲ್ ಗೇನ್ ಇನ್ನೂ ಆಗಿಲ್ಲ, ಯಾಕೆಂದರೆ ಈ ಯೂನಿಟ್ಸನ್ನು ನಾವು ಕಂಡುಹಿಡಿಬೇಕು. ಸೊ ಎಷ್ಟಿದೆ, ಟೋಟಲ್ ಎಷ್ಟಿದೆ 39,102 ಪ್ಲಸ್ 6,000 ಪ್ಲಸ್ 6,500 ಪ್ಲಸ್ 8,500 60,102 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂಗೆ ಸೇಲ್ ಮಾಡಿರುವಂಥದ್ದು 2,520 ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಇನ್ಪುಟ್ಟು 840 ಮೈನಸ್ ನಾರ್ಮಲ್ ಲಾಸ್ 126 57,582 ಡಿವೈಡೆಡ್ ಬೈ 714 ಎಷ್ಟಾಯಿತು 80.65 ರುಪೀಸ್ ಅಷ್ಟು ನಮಗೆ ಕಾಸ್ಟ್ ಪರ್ ಯೂನಿಟ್ ಸಿಕ್ತು. 740 ಇಂಟು 80.65 59,678 ರುಪೀಸ್. ಅಬ್ನಾರ್ಮಲ್ ಗೇನಿಗೆ 26 ಇಂಟು 80.65 2,096 ರುಪೀಸ್. ಈ ಎರಡು ಸೈಡು ನಮಗೆ ಟೋಟಲ್ ಮಾಡಿದಾಗ 62,198 ರುಪೀಸ್ ಅಷ್ಟು ಬಂದಿದೆ. ಈಗ ನಮಗೆ ಪ್ರೋಸೆಸ್ 1 ಪ್ರೋಸೆಸ್ 2 ಪ್ರೋಸೆಸ್ 3 ಈ ಮೂರು ಕೂಡ ಕಂಪ್ಲೀಟ್ ಆಯಿತು. ಈಗ ನಾರ್ಮಲ್ ಲಾಸ್ ಅಕೌಂಟ್ ಆ್ಯಂಡ್ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಲಾಸನ್ನು? ನಿಮಗೆ ಲೆಡ್ಜರ್ ಅಕೌಂಟ್ಸ್ ನೆನಪಿದೆ ಅಲ್ವಾ? ನಾವು ಲೆಡ್ಜರ್ ಎಂಟ್ರೀಸನ್ನು ಮಾಡುವಾಗ ಏನು ಮಾಡ್ತಾ ಇದ್ವಿ, ಈಗ ಇಲ್ಲಿ ನಾವು ಪ್ರೋಸೆಸ್ 3ಲಿ ನಾರ್ಮಲ್ ಲಾಸ್ ಇದೆ, ಈ ನಾರ್ಮಲ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಇದೆ. ನಾವು ನಾರ್ಮಲ್ ಲಾಸ್ ಅಕೌಂಟಲ್ಲಿ ಎಂಟ್ರಿ ಮಾಡುವಾಗ ಇದ್ರ ಆಪೋಸಿಟ್ ಎಂಟ್ರಿನ ತಗೊಳ್ತಿದ್ವಿ. ಇದನ್ನ ನಾವು ಫಸ್ಟ್ PUC ಇಂದನೂ ಕೂಡ ಜರ್ನಲ್ ಎಂಟ್ರಿ ಲೆಡ್ಜರ್ ಅಕೌಂಟ್ಸನ್ನು ಕಲ್ತಿದ್ದೀವಿ. ನಾರ್ಮಲ್ ಅಕೌಂಟು ಬೈ ನಾರ್ಮಲ್ ಲಾಸ್ ಅಕೌಂಟ್ ಅಂತ ಇದೆ. ಈಗ ನಾರ್ಮಲ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಈ ಸೈಡ್ ಬರುತ್ತೆ ಟು ಪ್ರೋಸೆಸ್ 3 ಅಕೌಂಟ್, ರೈಟ್? ನೆನಪಿದೆ ಅಲ್ವಾ? ಈಗ ನಾವು ಪ್ರಿಪೇರ್ ಮಾಡ್ತಾ ಹೋಗೋಣ. ನಾರ್ಮಲ್ ಲಾಸ್ ಅಕೌಂಟ್ ಸೇಮ್ ಕಾಲಮ್ಸ್ ಹಾಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಕ್ವಾಂಟಿಟಿ ರೇಟ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಕ್ವಾಂಟಿಟಿ ರೇಟ್ ಅಮೌಂಟ್, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಫಸ್ಟ್ ನಮಗೆ ಈಗ ನಾರ್ಮಲ್ ಲಾಸು ಎಲ್ಲೆಲ್ಲಿದೆ ಅದನ್ನು ನೋಡೋಣ ಫಸ್ಟು. ಓಕೆ, ಈಗ ನೋಡಿ ಇಲ್ಲಿ ಪ್ರೋಸೆಸ್ 1ನಲ್ಲಿ
ಬೈ ನಾರ್ಮಲ್ ಲಾಸ್ ಇದೆ. ಬೈ ಇದೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಲಾಸಲ್ಲಿ ಎಲ್ಲಿ ಎಂಟ್ರಿ ಮಾಡ್ಕೋಬೇಕು? ಡೆಬಿಟ್ ಸೈಡ್, ಟು ಸೈಡಲ್ಲಿ ಬರುತ್ತೆ. ಏನು? ಟು ಪ್ರೋಸೆಸ್ ಒನ್ ಅಕೌಂಟ್. ಟು ಪ್ರೋಸೆಸ್ ಒನ್ ಅಕೌಂಟ್ 50 ಯೂನಿಟ್ಸ್ ಇದೆ. ರೇಟ್ ಎಷ್ಟಿದೆ? 5 ರುಪೀಸ್ ಆಗಿ ನಾವು ಅದನ್ನು ಸೇಲ್ ಮಾಡಿರೋದು 250 ರುಪೀಸ್ ಆಯಿತು. ಅದೇ ರೀತಿ ನಮಗೆ ಪ್ರೋಸೆಸ್ 2 ಅಲ್ಲೂ ಕೂಡ ಬಂದಿತ್ತು. ಪ್ರೋಸೆಸ್ 2 ಅಲ್ಲಿ ಬೈ ನಾರ್ಮಲ್ ಲಾಸ್ ಅಂತ ಇತ್ತು. ಈಗ ಇಲ್ಲಿ ನಮಗೆ ಏನಾಗುತ್ತೆ? ಡೆಬಿಟ್ ಸೈಡ್ ಬರುತ್ತೆ. ಟು ಪ್ರೋಸೆಸ್ 2 ಅಕೌಂಟ್ 95 ಯೂನಿಟ್ಸ್, ಅದನ್ನು 10 ರುಪೀಸ್ ಆಗಿ ಸೇಲ್ ಮಾಡ್ತಾ ಇರೋದು 950 ರುಪೀಸ್ ಆಯಿತು. ನೆಕ್ಸ್ಟ್ ಏನಿದೆ? ಪ್ರೋಸೆಸ್ 3. ಪ್ರೋಸೆಸ್ 3ಯಲ್ಲಿ ಅಷ್ಟೇ 126 ನಾರ್ಮಲ್ ಲಾಸ್ ಆಗಿದೆ. ಪ್ರೋಸೆಸ್ 3 ಅಕೌಂಟ್ 126 20 ರುಪೀಸ್ ಆಗಿ ಏನಾಗಿದೆ? ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆ 2520 ರುಪೀಸ್. ಇದನ್ನು ಮೂರನ್ನು ಕೂಡ ನಾವು ಎಂಟ್ರಿ ಮಾಡ್ಕೊಂಡ್ವಿ ಆ್ಯಸ್ ಪರ್ ಲೆಡ್ಜರ್ ಅಕೌಂಟ್ಸ್ ರೂಲ್ ಪ್ರಕಾರ ನಾವೇನು ಮಾಡಿದ್ವಿ? ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3ಯಲ್ಲಿತ್ತು, ಅದ್ರ ಆಪೋಸಿಟ್ ಆಗಿ ನಾವು ಎಂಟ್ರಿ ಮಾಡ್ಕೊಂಡಿದ್ವಿ. ಈಗ ನೆಕ್ಸ್ಟು ನಮಗೆ ನಾರ್ಮಲ್ ಲಾಸ್ ಆಗಿರಲಿ ಅಥವಾ ಅಬ್ನಾರ್ಮಲ್ ಲಾಸ್ ಆಗಿರಲಿ, ನಾವೇನು ಮಾಡ್ತೀವಿ? ಸ್ಕ್ರ್ಯಾಪ್ ವ್ಯಾಲ್ಯೂ ಅಲ್ಲೇ ನಾವು ಅದನ್ನು ಸೇಲ್ ಮಾಡಬೇಕು. ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಏನು ಸಿಗುತ್ತೆ? ಅಮೌಂಟ್ ಸಿಗುತ್ತೆ, ರೈಟ್? ಬೈ ಬ್ಯಾಂಕ್ ಅಕೌಂಟ್ 50 ಯೂನಿಟ್ಸ್ ಫಸ್ಟ್ ಪ್ರೋಸೆಸ್ದು, ಅದ್ರ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 5 ಇದೆ, 250 ರುಪೀಸ್ ಆಯಿತು. ಬೈ ಬ್ಯಾಂಕ್ ಅಕೌಂಟ್ ಸೆಕೆಂಡ್ ಪ್ರೋಸೆಸ್ದು 95 ಯೂನಿಟ್ಸ್ ಇತ್ತು, ಅದನ್ನು 10 ರುಪೀಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಸೇಲ್ ಮಾಡಿದರೆ 950 ಆಯಿತು. ಇಲ್ಲಿ ನಮಗೆ ಆ್ಯಕ್ಚುಯಲ್ ಆಗಿ ತಿಳ್ಕೊಬೇಕಾಗಿರೋದು ಬೈ ಬ್ಯಾಂಕ್ ಅಕೌಂಟ್ ಪ್ರೋಸೆಸ್ 3. ಪ್ರೋಸೆಸ್ 3ಯಲ್ಲಿ ಏನಿದೆ? ನಾವು ಆಗ್ಲೇ ನೋಡಿದಾಗೆ ಎಷ್ಟಿತ್ತು? 840 ಯೂನಿಟ್ಸಲ್ಲಿ 126 ನಾರ್ಮಲ್ ಲಾಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ, ಹೌದಲ್ವಾ? ಆದರೆ ಆ್ಯಕ್ಚುಯಲ್ ನಮಗೆ ಅಬ್ನಾರ್ಮಲ್ ಗೇನ್ ಆಯಿತು. ಅಂದರೆ ಇನ್ನೂ 26 ಯೂನಿಟ್ಸ್ ಅಷ್ಟು ನಾರ್ಮಲ್ ಲಾಸಿಂದ ಕಡಿಮೆ ಪ್ರಿಡಿಕ್ಟ್ ಮಾಡ್ಬೋದಿತ್ತು. ಅಂದರೆ 126 ಯೂನಿಟ್ಸು ನಾರ್ಮಲ್ ಲಾಸ್ ಆಗುತ್ತೆ ಅಂದ್ಕೊಂಡಿದ್ವಿ, ಆದರೆ ಎಷ್ಟಾಯಿತು? 100 ಯೂನಿಟ್ಸ್ ಅಷ್ಟೇ ಆಗಿದ್ದು. ಇನ್ನು 26 ಯೂನಿಟ್ಸ್ ಅಷ್ಟು ನಮಗೆ ಗೇನ್, ಅದು ಔಟ್ಪುಟ್ ಆಚೆ ಬಂದಿದೆ ಅಂತ ಹೇಳಿದರೆ ನಮಗೆ ಅದನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಸಿಕ್ಕಿರೋ ಅಂಥದ್ದು. ಈಗ ನಾವು ಅದನ್ನ ಏನು ಮಾಡಬೇಕು? ಬೈ ಬ್ಯಾಂಕ್ ಅಕೌಂಟ್ 126ಅಲ್ಲಿ 26 ಯೂನಿಟ್ಸ್ ನಮಗೆ ಔಟ್ಪುಟ್ ಆಗಿದೆ, ಇದು ನಾರ್ಮಲ್ ಲಾಸ್ ಆಗಿಲ್ಲ. ಮೈನಸ್ ಮಾಡಿದಾಗ 100 ಯೂನಿಟ್ಸ್ ಮಾತ್ರ ಇದನ್ನು ನಾವು ಸ್ಕ್ರ್ಯಾಪ್ ವ್ಯಾಲ್ಯೂಲಿ ಸೇಲ್ ಮಾಡ್ತಾ ಇದ್ದೀವಿ. 100 ಇಂಟು 20 2000 ರುಪೀಸ್ ಆಯಿತು. ಇನ್ನು ಅಬ್ನಾರ್ಮಲ್ ಗೇನ್ 26 ಯೂನಿಟ್ಸ್ ಏನಿತ್ತು, ಇದು ನಮಗೆ ಗೇನ್ ಆಗಿದೆ, ರೈಟ್? ಬೈ ಅಬ್ನಾರ್ಮಲ್ ಗೇನ್ ನಾವು ಏನು ಮಾಡಿದ್ವಿ? ಪ್ರೋಸೆಸ್ 3 ಅಕೌಂಟಲ್ಲಿ ಈ 20 ರುಪೀಸ್ಗೆ ಸೇಲ್ ಮಾಡಿಬಿಟ್ಟು ಹಾಕಿದ್ವಿ ಅಮೌಂಟು, ಇದು ನಮಗೆ ಗೇನ್ ಆಗಿದೆ. ಇದನ್ನು ಅಬ್ನಾರ್ಮಲ್ ಗೇನಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬೈ ಅಬ್ನಾರ್ಮಲ್ ಗೇನ್ 26 ಇಂಟು 20 520 ರುಪೀಸ್ ಆಯಿತು. ಅಂದರೆ ಎರಡೂ ಕೂಡ ಜೊತೆಲಿದ್ದನ್ನು ಇದರಲ್ಲಿ ಸಪ್ರೇಟ್ ಮಾಡಿ ಈ 26 ಯೂನಿಟ್ಸನ್ನು ಅಬ್ನಾರ್ಮಲ್ ಗೇನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ದಟ್ಸ್ ಇಟ್. ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ 271 ಯೂನಿಟ್ಸ್ ಇದೆ. ಅಮೌಂಟು 3720 ರುಪೀಸ್ ಇರುವಂಥದ್ದು. ನೆಕ್ಸ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಸೇಮ್ ಒಂದು ಫಾರ್ಮೇಟ್ ಬರುತ್ತೆ. ಇದರಲ್ಲೂ ಅಷ್ಟೇ ಅದರ ಆಪೋಸಿಟ್ ಎಂಟ್ರಿನ ನಾವು ತಗೋಬೇಕು. ಆಪೋಸಿಟ್ ಎಂಟ್ರಿ ಏನಿದೆ? ನಮಗೆ ಅಬ್ನಾರ್ಮಲ್ ಲಾಸು ಸೆಕೆಂಡ್ ಪ್ರೋಸೆಸ್ಸಲ್ಲಿ ಬಂದಿತ್ತು, ಹೌದಲ್ವಾ? ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇಲ್ಲಿ ಬೈ ಇದೆ ಅಂತ ಹೇಳಿದರೆ ಕ್ರೆಡಿಟ್ ಸೈಡಲ್ಲಿದೆ. ನಾವು ಅಬ್ನಾರ್ಮಲ್ ಲಾಸ್ ಅಕೌಂಟಲ್ಲಿ ಏನು ತಗೋಬೇಕು? ಟು ಪ್ರೋಸೆಸ್ ಸೆಕೆಂಡ್ ಅಕೌಂಟ್ 15 ಯೂನಿಟ್ಸ್. ಒಂದು ಯೂನಿಟಿಗೆ ಎಷ್ಟಿದೆ? ನಾವಿಲ್ಲಿ ಅಮೌಂಟ್ ತೊಗೊಂಡಿದ್ದೀವಿ 46.55 ರುಪೀಸ್ ತೊಗೊಂಡಿರೋದು. 698 ರುಪೀಸನ್ನ ಅಬ್ನಾರ್ಮಲ್ ಲಾಸ್ ಅಂತ ಟ್ರೀಟ್ ಮಾಡಿದ್ದೀವಿ. ಬಟ್ ಈಗ ನಮಗೆ ಅಬ್ನಾರ್ಮಲ್ ಲಾಸ್ ಆಗಲಿ ಅಥವಾ ನಾರ್ಮಲ್ ಲಾಸ್ ಆಗಲಿ ಸ್ಕ್ರ್ಯಾಪ್ ವ್ಯಾಲ್ಯೂಯಲ್ಲೇ ಸೇಲ್ ಮಾಡಬೇಕು. ಬೈ ಬ್ಯಾಂಕ್ ಅಕೌಂಟ್ 15 ಇಂಟು ಪ್ರೋಸೆಸ್ 2ನ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 10 ರುಪೀಸ್ ಇದೆ. 15 ಇಂಟು 10 150 ರುಪೀಸ್ ಆಯಿತು. ಆದರೆ ನಾವು ಎಷ್ಟನ್ನ ಎಂಟ್ರಿ ಮಾಡ್ಕೊಂಡಿದ್ವಿ? 698 ಮಾಡಿದ್ವಿ. ಸೊ ಇನ್ನು 548 ರುಪೀಸ್ ಏನಾಯಿತು? ಇದು ನಮಗೆ ಲಾಸ್ ಆಗುತ್ತೆ. ಟೋಟಲ್ ಏನಿದೆ? 15 ಯೂನಿಟ್ಸ್ 698, 15 ಯೂನಿಟ್ಸ್ ಆ್ಯಂಡ್ 698, 150ನ ಲೆಸ್ ಮಾಡಿದರೆ 548 ಏನಿದೆ ಇದು ನಮಗೆ ಲಾಸ್ ಆಗುತ್ತೆ. ಬೈ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದನ್ನು ಲಾಸ್ ಆಗಿ ತಗೊಳ್ತೀವಿ. ನೆಕ್ಸ್ಟು ಅಬ್ನಾರ್ಮಲ್ ಗೈನ್ ಅಕೌಂಟ್ ಸೇಮ್ ಫಾರ್ಮೇಟ್ ಬರುತ್ತೆ. ನಮಗೆ ಪ್ರೋಸೆಸ್ 3ಯಲ್ಲಿ ಅಬ್ನಾರ್ಮಲ್ ಗೇನ್ ಇತ್ತು, 2 ಅಬ್ನಾರ್ಮಲ್ ಗೇನ್ ಅಂತ ತಗೊಂಡಿದ್ವಿ. ಅದರ ಆಪೋಸಿಟ್ ಎಂಟ್ರಿ ತಗೋಬೇಕು. ಬೈ ಪ್ರೋಸೆಸ್ 3 ಅಕೌಂಟ್ 26 ಯೂನಿಟ್ಸ್ 80.65
ಪರ್ ಯೂನಿಟಿಗೆ 2096 ರುಪೀಸ್ ಆಯಿತು. ಈಗ ನಮಗೆ ಏನಾಗಿದೆ, ಇಲ್ಲಿ ನಾರ್ಮಲ್ ಲಾಸಲ್ಲಿ ಒಂದು ಕಡೆ ನಮಗೆ ಬಂದಿತ್ತು ಅಬ್ನಾರ್ಮಲ್ ಗೇನ್ ಅಂತ, ಈ 26 ಯೂನಿಟ್ಸ್ದು ಇತ್ತಲ್ವಾ, ಇದನ್ನು ಇಲ್ಲಿಗೆ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬೈ ಅಬ್ನಾರ್ಮಲ್ ಗೇನ್ ಇದೆ, ಇಲ್ಲೇನಾಗುತ್ತೆ ಟು ನಾರ್ಮಲ್ ಲಾಸ್ ಅಕೌಂಟ್ 20 ರುಪೀಸ್ ಪರ್ ಯೂನಿಟ್ 520 ರುಪೀಸ್ ಆಯಿತು. ಸೊ ಅಬ್ನಾರ್ಮಲ್ ಗೇನ್ ಅಂತ ಎಲ್ಲಿತ್ತು ಅದೆಲ್ಲದನ್ನು ಕೂಡ ತೊಗೊಂಡಿದ್ದೀವಿ. ಟೋಟಲ್ ಮಾಡೋಣ. 26 ಯೂನಿಟ್ಸ್ 2096 ಈ 520ನ ಲೆಸ್ ಮಾಡಿದಾಗ 1576 ರುಪೀಸ್ ಅಷ್ಟು ನಮಗೆ ಪ್ರಾಫಿಟ್ ಇದೆ. ಈ ಪ್ರಾಫಿಟ್ ಏನು ಮಾಡ್ತಾ ಇದ್ದೀವಿ ನಾವು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ಪ್ರಾಫಿಟ್. ಇದಿಷ್ಟೇ ನಮಗೆ ಇದು 15 ಮಾರ್ಕ್ಸಿಗೆ ಕೇಳಿರೋಂಥ ಕ್ವಶನು. ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3, ಹಾಗೆಯೇ ಅಬ್ನಾರ್ಮಲ್ ಲಾಸ್ ಆ್ಯಂಡ್ ನಾರ್ಮಲ್ ಲಾಸನ್ನು ಕೇಳಿದರು. ನಾನಿಲ್ಲಿ ಅಬ್ನಾರ್ಮಲ್ ಗೇನ್ ಅಕೌಂಟ್ ಕೂಡ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಸಾಲ್ವ್ ಮಾಡಿಸಿದ್ದೀನಿ. ಸೊ 3 ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇರುವಂಥದ್ದು. ಥ್ಯಾಂಕ್ ಯು.